ಸಾಕು ಸಾಕು, ಅಷ್ಟೇ ಇರಲಿ, ಅಷ್ಟೇ ಮಾಡ್ಕೊಳೋ, ಮ್ಯಾಲ್ಕ್ ಹೋಗ್ಬೇಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಎ ಸಿ ಗೋಡನಲ್ಲಿ ಮೇಲ್ಗಡೆ ಒಂದು ಬೋರ್ಡ್ ಬರಿತಾ ಇದ್ವಿ. ಫುಲ್ ವಿಡಿಯೋ, ಫುಲ್ ಡೀಟೇಲ್ ವಿಡಿಯೋ ಹಾಕ್ತೀವಿ, ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್. Oh shit! Oh shit! Bruh. ಫ್ರೆಂಡ್ಸ್, ನೋಡಿ ಎಷ್ಟು ಮೇಲ್ಗಡೆ ಇದೀವಿ ಅಂತೇಳಿ. ಇದು ನಮ್ಮ ಚಳ್ಳಕೆರೆ ಬೆಂಗಳೂರು ಹೈವೇ. ನೋಡಿ ಎಷ್ಟು ಎತ್ತರದಲ್ಲಿ ಇವತ್ತು ಕೆಲಸ ಮಾಡ್ತಾಯಿದ್ವಿ ಫ್ರೆಂಡ್ಸ್. ನೋಡಿ, ಶ್ರೀ ಸಿದ್ದೇಶ್ವರ ಕೋಲ್ಡ್ ಸ್ಟೋರೇಜ್ ಅಂತ ಬರುತ್ತೆ ಇಲ್ಲಿ. ಹಿಂಗೆ 4.5 ಅಡಿ, ಹಿಂಗೆ 30 ಅಡಿ ಬೋರ್ಡ್ ಇದು ಫ್ರೆಂಡ್ಸ್. ಸೈಜು 2 ಅಡಿ ಹೈಟ್ ಇದೆ ಅಕ್ಷರ. ಹಿಂಗೆ 1.25 ಇಂಚ್, 1 ಅಡಿ 2 ಇಂಚು ಅಗಲ ಇದೆ ಲೆಟ್ರಸ್ಸು. ನೋಡಿ ಫ್ರೆಂಡ್ಸ್, ಬ್ಲೂ ಲೆಟ್ರಸ್ಸು ಡೈಮಂಡ್ ಮಾಡ್ತೀವಿ. ತುಂಬ ಅದ್ಭುತವಾಗಿ ಮೂಡಿ ಬರುತ್ತೆ. ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಮಾಡಿ ಫ್ರೆಂಡ್ಸ್. ಈ ಪುಟ್ಟ ಕಲಾವಿದನಿಗೆ ಬನ್ನಿ, ಕೆಲಸನ ಮುಂದುವರ್ಸೋಣ. ಈಗ ಇನ್ನು 1/4% ಮಾತ್ರ ಕೆಲಸ ಆಗಿರೋದು ಫ್ರೆಂಡ್ಸ್. ಇನ್ನು ತುಂಬ ಕೆಲಸ ಇದೆ, ತುಂಬ ಬಾಕಿ ಇದೆ. ಅದನ್ನೆಲ್ಲ ಮಾಡಿಬಿಟ್ಟು ಔಟ್ಪುಟ್ಟು ಹೇಗಿದೆ ಅಂತೇಳಿ, ಹೇಗೆ ಬಂದಿದೆ ಅಂತೇಳಿ ನಿಮಗೆ ಫುಲ್ ವಿಡಿಯೋ ತೋರಿಸ್ತೀನಿ. ನೋಡಿ, ಎಂಜಾಯ್ ಮಾಡಿ ಫ್ರೆಂಡ್ಸ್. ಕಾಣ್ತಾ ಇದೆ ನೋಡಿ, ಅಲ್ಲಿ ಎಷ್ಟು ದೂರದಲ್ಲಿ ಪೇಂಟ್ ಮಾಡ್ತಾ ಇದ್ದಾನೆ ನಮ್ಮ ಹುಡುಗ. 5 ಅಡಿ ಹೈಟ್ ಇದೆ ಆ ಬೋರ್ಡೇನೆ. ಟೋಟಲ್ ಅದಿರೋದು ತುಂಬ ಹೈಟ್ ಇದೆ ಫ್ರೆಂಡ್ಸ್. ಕೆಳಗಿಂದ ನೋಡಿ, ಏನಿಲ್ಲ ಅಂದ್ರೂ 30 ಅಡಿ ಮೇಲೆ ಮಾಡ್ತಾ ಇದ್ವಿ. ತುಂಬ ರಿಸ್ಕಿ ಕೆಲಸ, ತುಂಬ ರಿಸ್ಕ್ ಇರುತ್ತೆ ಫ್ರೆಂಡ್ಸ್ ನಮ್ಮ ಕೆಲಸದಲ್ಲಿ. ಆದ್ರೂ ನಾವು ಮಾಡಲೇಬೇಕು, ಜೀವನ ಮುಂದೆ ಸಾಗಲೇಬೇಕು, ಕಷ್ಟಪಟ್ಟು ದುಡಿಲೇಬೇಕು. ಆ ಥರ ಒಂದು ಪರಿಸ್ಥಿತಿ ಪ್ರತಿಯೊಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲೂ ಇದ್ದೇ ಇರುತ್ತೆ. ಎಷ್ಟೇ ರಿಸ್ಕ್ ಆದರೂ ದುಡಿದು ತನ್ನ ಫ್ಯಾಮಿಲಿನ ಸಾಕುವಂಥ ಹೊಣೆ ಆ ಹುಡುಗನ ಮೇಲೆ ಇರುತ್ತೆ. ಅದಕ್ಕೋಸ್ಕರನೇ ಅಷ್ಟೊಂದು ಕಷ್ಟಪಡೋವಂಥ ಅನಿವಾರ್ಯತೆ ಬರುತ್ತೆ ಫ್ರೆಂಡ್ಸ್. ಪ್ಲೀಸ್ ನಮ್ಮಂಥ ಶ್ರಮಜೀವಿಗಳಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಡೀಟೇಲಾಗಿ ಹಂತವಾಗಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ತುಂಬ ರಿಸ್ಕ್ ಆಗಿದ್ರೂ ತುಂಬ ಇಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್,
ಎಲ್ಲ ಒಂದು ಕೋಟು ಫಿನಿಶಿಂಗ್ ಆಗಿದೆ ವರ್ಕು. ಇನ್ನೂ ಮಾಡೋದಿದೆ. ಇನ್ನು ಅಭಿ ಪಿಕ್ಚರ್ ಬಾಕಿ ಹೇ ಫ್ರೆಂಡ್ಸ್. ಸ್ಟಾರ್ಟ್ ಈಗಾಗುತ್ತೆ, ಮಾಡ್ತೀವಿ. ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟು ದಪ್ಪ ಇದೆ, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಫ್ರೆಂಡ್ಸ್. ನೋಡಿ ಎಷ್ಟು ಡಿಸ್ಟೆನ್ಸಲ್ಲಿ, ಎಷ್ಟು ಹೈಟಲ್ಲಿ, ಎಷ್ಟು ಒಂದು ದೂರದಲ್ಲಿ ನಿಂತ್ಕೊಂಡು ನಾವು ಮಾಡ್ತಾ ಇದ್ವಿ ಈ ಕೆಲಸನ. ಓಕೆ, Run. ಫ್ರೆಂಡ್ಸ್, ಗೋಲ್ಡ್ ಲೆಟರ್ಸ್ ರೆಡಿ ಆಗಿದೆ. ಡೈಮಂಡ್ ಒಂದು ಕೆಳಗೆ ಕನ್ನಡ ಲೆಟರ್ಸ್ ಇದಾಗಿದೆ. ಸಿದ್ದೇಶ್ವರ ಕೋಲ್ಡ್ ಸ್ಟೋರೇಜ್ ಯಾವ ಥರ ಆಗಿದೆ ವರ್ಕು, ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ನೈಟ್ ಹೈವೇ, ವಾವ್ ಬ್ಯೂಟಿ. ಎಷ್ಟೊತ್ತಾದ್ರೂ ಇನ್ನು ಮೇಲ್ಗಡೆ ಇದೆ, ಎಲ್ಲ ಕೆಲಸಗಾರರು ಹೋಗಿದ್ದಾರೆ. ಸ್ವಲ್ಪ ಇದೆ, ಮುಗೀತು ಫ್ರೆಂಡ್ಸ್. ಕಂಪ್ಲೀಟ್ ಆಗಿದೆ ವರ್ಕು. ನೋಡಿ ಕಾಣಿಸ್ತಾ ಇದೆಯಾ? ತುಂಬ ದೂರದಿಂದ ಇದೆ. ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಕಾಣ್ತಾ ಇದೆ ನೋಡಿ, ಬೋರ್ಡ್ ಕಂಪ್ಲೀಟ್ ಆಗಿದೆ. ತುಂಬ ಅದ್ಭುತವಾಗಿ ಬಂದಿದೆ. ಅಷ್ಟು ಮೇಲ್ಗಡೆ ಹತ್ತಿಬಿಟ್ಟು ಚೇರ್ ಮೇಲೆ ನಿಂತುಬಿಟ್ಟು ಅಷ್ಟು ಹೈಟ್ಗೆ ನಮ್ಮ ಕೈಗೆ ಎಲ್ಲಿಗೆ ಇಟ್ಕುತ್ತೋ ಅಲ್ಲೇವರೆಗೂ ತುಂಬ ನೀಟಾಗಿ, ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ವಿ, ಮುಗಿಸಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಅಂತ ನಮ್ಮ ಓನರ್ ಹೇಳಿದ್ದಾರೆ. AC ಗೋಲ್ಡನ್ ಸರ್ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್. ಇದೇ ಥರ ಬೋರ್ಡ್ ಬರೆಯೋದಕ್ಕೆ ಯಾರಿಗಾದರೂ ಬರ್ಸುವಂಥ ಆಸಕ್ತಿ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ತುಂಬ ಅದ್ಭುತವಾಗಿ ಕೆಲಸನ ಮಾಡಿಕೊಡ್ತೀವಿ ನಿಮಗೆ. ರೀಸನಬಲ್ ಆಗಿ ಆ್ಯಂಡು ವಂಡರ್ಫುಲ್ ಆಗಿ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕೆಲಸನ ಮಾಡಿಕೊಡ್ತೀವಿ ಫ್ರೆಂಡ್ಸ್. ನೋಡಿ ಹೇಗಿದೆ ಅಂತೇಳಿ ಫ್ರೆಂಡ್ಸ್. ನೋಡಿ AC ಗೋಡನಲ್ಲಿ ಫುಲ್ ಕೂಲ್ಡ್ ಆಗಿರೋದು, ಹೊರಗಡೆ ನೀರು ಲೀಕ್ ಆಗ್ತಿರುತ್ತಲ್ಲ, ಆ ನೀರು ನೋಡಿ ಎಷ್ಟು ದೊಡ್ಡದಾಗಿ ಟ್ಯಾಂಕ್ ಮಾಡಿ ಶೇಖರಣೆ ಮಾಡಿದ್ದಾರೆ. ಅಂದರೆ ಇಷ್ಟು ದೊಡ್ಡ AC ಗೋಡನ್ಗೆ ಫ್ರೆಂಡ್ಸ್ ಇಷ್ಟು ದೊಡ್ಡದಾಗಿ ನೀರು ಲೀಕ್ ಆಗುತ್ತೆ, ಅಷ್ಟೇ ದೊಡ್ಡದಾಗಿ ಟ್ಯಾಂಕರು ಬೇಕಾಗುತ್ತೆ. ಇಂಥ ದೊಡ್ಡ AC ಗೋಡನ್ಗೆ ಇಷ್ಟಕ್ಕೊಂದೆಲ್ಲ ನೀರು ಸೋರೋದು ಸಹಜನೇ. ಕೂಲ್ಡ್ಗೆ ಬೇಕೇ ಬೇಕು ಫ್ರೆಂಡ್ಸ್. ನೋಡಿ ನೋಡಿ ಫ್ರೆಂಡ್, ಮಳೆ ಬಂದಂಗೆ ಬರ್ತೈತೆ ನೋಡಿ ಫ್ರೆಂಡ್ಸ್. ಎಷ್ಟು ದೊಡ್ಡದಾಗಿರೋ ಬೋರ್ಡು. ವಾರದಲ್ಲಿ ಈ ಥರ ಒಂದೋ ಎರಡೋ ಬೋರ್ಡು ಸಿಕ್ಬಿಟ್ರೆ ನಮ್ಮ EMIಗಳಿಗೆ, ನಮ್ಮ ಸಂಘಗಳಿಗೆ, ನಮ್ಮ ಪ್ರಾಬ್ಲಮ್ಗಳಿಗೆ ತುಂಬ ಬೇಗ ಸೊಲ್ಯೂಷನ್ ಸಿಕ್ಕಾಗ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾವಾಗೋ ಒಂದು ಈ ಥರ ಒಂದು ದೊಡ್ಡ ಆರ್ಡ್ರು ನಮಗೆ ಕನೆಕ್ಟ್ ಆಗೋದು, ಅದು ಒಬ್ಬ ಫ್ರೆಂಡ್ ಸರ್ ಕಡೆಯಿಂದ ಆಗಿದೆ. ತುಂಬ ಹೆಲ್ಪ್ ಆಯಿತು. ಲೆಟರ್ಸ್ ಹೇಗಿದೆ? ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್? ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. 26ನೇ ತಾರೀಕು 25ನೇ ತಾರೀಕು ಇಲ್ಲಿ ದೊಡ್ಡ ಫಂಕ್ಷನ್ ನಡೀತಾ ಇದೆ.
ಯಾಕೆಂದರೆ ಎ ಸಿ ಗೋಡನ್ನು ರೀ ಓಪನಿಂಗ್ ಆಗ್ತಾಯಿದೆ. ತುಂಬ ಅದ್ಭುತವಾಗಿ ರೆಡಿ ಮಾಡಿಸಿದ್ದಾರೆ. ತುಂಬ ನೀಟಾಗಿ ಓದ್ಸಲಿಗಿಂತ ತುಂಬ ಸಖತ್ತಾಗಿ ಪೇಂಟ್ ಮಾಡಿಸ್ಬಿಟ್ಟು ಬಿಲ್ಡಿಂಗ್ಸ್ ಎಲ್ಲ ರೆಡಿ ಮಾಡಿಸಿ ಎಲ್ಲ ಸೀಟ್ ಹಾಕ್ಸಿ ತುಂಬ ಗ್ರ್ಯಾಂಡಾಗಿ ಓಪನ್ ಮಾಡ್ತಾ ಇದ್ದಾರೆ ನಮ್ಮ ರವಿ ಸರ್. ರಿಯಲಿ ತುಂಬ ಸಖತ್ತು ಬಂಡವಾಳ ಹಾಕಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಡೆನೂ ಮಣ್ಣು ಓಡಿಸ್ಬಿಟ್ಟು ಪೆಂಡಲ್ ಹಾಕ್ಸಿ ಫುಲ್ಲು ಊಟದ ವ್ಯವಸ್ಥೆ ಇರುತ್ತೆ 25-26ರಲ್ಲಿ. ನೋಡಿ ಫ್ರೆಂಡ್ಸ್ ಹೇಗಿದೆ ಬೋರ್ಡ್, ತುಂಬ ಅದ್ಭುತವಾಗಿ ಬಂದಿದೆ, ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ ಬಂದಿದೆ. ನೋಡಿ ಹೇಗಿದೆ, ತುಂಬ ದೊಡ್ಡ ಲೆಟರ್ಸು, ರೋಡಲ್ಲಿ ಅಡ್ಡಾಡೋರ್ಗೂ ಸಮೇತ ಕಾಣಬೇಕು. ತುಂಬ ಬ್ಯೂಟಿಫುಲ್ಲಾಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಸಿದ್ದೇಶ್ವರ ಕೋಲ್ಡ್ ಸ್ಟೋರೇಜ್ ತುಂಬ ಅದ್ಭುತವಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಮುಗಿಸೋವಂಥ ಸಮಯ ಬಂತು. ಎಲ್ಲ ಕೆಲಸನೂ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಕಂಪ್ಲೀಟ್ ಆಗಿದೆ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ವಿ ಫ್ರೆಂಡ್ಸ್. ನಮ್ಮಂಥ ಕಷ್ಟದಾರಿಗಳಿಗೆ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮನ್ನು ಮನರಂಜಿಸೋಕ್ಕೆ ನೀವು ಇನ್ನೂ ಬೆಂಬಲ ಕೊಟ್ಟರೆ ನಾವು ತುಂಬಾ ಮನೋರಂಜನೆ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಪ್ಲೀಸ್ ನಿಮ್ಮನ್ನೆಲ್ಲ ಖುಷಿ ಪಡಿಸೋದಕ್ಕೆ ಕೆಲಸದ ಒಂದು ಸಣ್ಣ ತುಣುಕುಗಳನ್ನ ನಿಮ್ಗೆ ಆಗ್ತಾ ಹೋಗ್ತೀವಿ ಫ್ರೆಂಡ್ಸ್. ಪ್ಲೀಸ್ ಈ ಕಲಾವಿದರಿಗೆ ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಮಾಡಿ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಇದೇ ಥರ ವಿಡಿಯೋಗಳಿಗೆ ನಮಗೆ ಸಪೋರ್ಟ್ ಮಾಡಿ, ನಮ್ಮನ್ನು ಫಾಲೋ ಮಾಡಿ ಫ್ರೆಂಡ್ಸ್. ಓಕೆ ಬಾಯ್.